ಅಶ್ವಿನ್ ಅವರೇ, ಇವತ್ತು ಫಾರ್ ಎ ಚೇಂಜ್ JDS ಪಕ್ಷದಿಂದ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿತ್ ಯೋರ್ ಪರ್ಮಿಷನ್. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ಬಿಟ್ರು, ಅಂದರೆ ರಾಷ್ಟ್ರೀಯ ರಾಜಕಾರಣದತ್ತ ಹೋಗ್ಬಿಟ್ರು. ಅವರಿಗಿದ್ದ ರೈತ ನಾಯಕ, ಮಣ್ಣಿನ ಮಗ ಅನ್ನೋ ಕಾರ್ಡ್ ಏನಿತ್ತಲ್ಲ, ಪೊಲಿಟಿಕಲ್ ಕಾರ್ಡ್, ಅದು ಡಿಆಕ್ಟಿವೇಟ್ ಆಗಿಬಿಟ್ಟಿದೆ. ಇವಾಗ ವಾಪಸ್ ಬರಬೇಕು ಅಂತ ಹೇಳಿ ಕಾಯ್ತಾ ಇರುವ, ರಾಜ್ಯದಲ್ಲಿ CM ಆಗಬೇಕು ಅಂತ ಕನಸು ಕಾಣ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಅವರ ಈ ಮಣ್ಣಿನ ಮಗ ಕಾರ್ಡನ್ನು ರೀಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಬಿಡದಿ ಈಸ್ ಅ ಕಾರ್ಡ್, ಇಟ್ಸ್ ಅ ಗೇಮ್ ಕಾರ್ಡ್ ಅನ್ನೋ ಆರೋಪ. ಏನು ಹೇಳ್ತೀವಿ? ರಾಜ್ಯದ ಜನರು ಗೊತ್ತಿದೆ, ಏನಾದರೂ ಆ ರೀತಿ ಮಣ್ಣಿನ ಮಗ ಆ ಥರ ಪ್ಲೇ ಕಾರ್ಡ್ಗಳೇನಾದರೂ ಪ್ಲೇ ಮಾಡಬೇಕು ಅಂದರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಅವಕಾಶಗಳು ಬಂದಿತ್ತು, ಅದು ಯಾವುದೂ ಉಪಯೋಗಿಸ್ಕೊಳ್ಳದೆ ರೈತರು ಈಗ ಏನು ಹೇಳ್ತಿದ್ದಾರೆ, ರೈತರೆಲ್ಲ JDS ಕಾರ್ಯಕರ್ತರು, ನಿಮ್ದು ಏನು ಯೋಚನೆ ಇದೆ ಸನ್ಮಾನ್ಯ ಇವತ್ತಿನ ಕಾಂಗ್ರೆಸ್ನ ಜನಪ್ರತಿನಿಧಿ ಹಾಗೇನೆ ಅನ್ಕೊಳ್ಳಿ, ಅವರು JDSನವರೇ ಅಂತಾನೆ ಅನ್ಕೊಳ್ಳಿ. 5,000 ಪಾಣಿದಾರರಿದ್ದಾರೆ, ಇವರು ರೈತರಲ್ವಾ? 2006ರಲ್ಲಿ ಪ್ರಥಮ ಬಾರಿಗೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ಗಳನ್ನ ಬೆಂಗಳೂರು ಸುತ್ತ 5 ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಗೃಹ ಕಚೇರಿಗೆ 7 ಬಾರಿ ಬಿಡದಿ ರೈತರನ್ನ ಕರೆಸ್ತಾರೆ, ಎಲ್ಲಿಗೆ ಸಭೆ ಮಾಡ್ತಾರೆ. ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಇದೆಯಾ, ಇದರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಬಗ್ಗೆ ವಿಶ್ಲೇಷಿಸ್ತಾ ರೈತರನ್ನ ಕರೆಸ್ತಾರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಕರೆಸಿದೆ? ಈ 7 ಬಾರಿ ಕರೆಸಿದಾಗ ಒಬ್ರು ರೈತ ಮಹಿಳೆ ಬಂದು ಹೇಳ್ತಾರೆ, ಅಣ್ಣ ರೈತರ ಮಕ್ಕಳು ಅಂತಾನೆ ನಾವು ನಿಮ್ಮನ್ನ ಕರೆಯೋದು, ಮಣ್ಣಿನ ಮಕ್ಕಳು ಅಂತ ಕರಿತೀವಿ. ನಾವು ಇಲ್ಲಿ ಏನಿಲ್ಲ ಅಂದ್ರೂ ಅವತ್ತಿನ ಕಾಲಕ್ಕೆ 4ರಿಂದ 5 ಲಕ್ಷ ಲೀಟರ್ ಹಾಲಾಗ್ತೀವಿ, 60% ರೇಷ್ಮೆ ಬೆಳೆಗಾರರಿದ್ದಾರೆ. ಏನಿಲ್ಲ ಅವತ್ತಿನ ಕಾಲಕ್ಕೆ, ಇವತ್ತು 10 ಲಕ್ಷ ಮರ ಅಂತ ಹೇಳ್ತಿದ್ದಾರೆ, ಅವತ್ತಿಗೆ 8 ಲಕ್ಷ ಮರಗಳ ಒಂದು ಕಡಿಬೇಕಾಗುತ್ತೆ. ಇದ್ರದೆಲ್ಲ ನಡುವೆ ನೀವು ಪ್ರಾಜೆಕ್ಟ್ ಮಾಡ್ಬೇಕಂದಾಗ ಆ ಪ್ರಾಜೆಕ್ಟ್ ನ ಕುಮಾರಣ್ಣ ಅವರು ಡ್ರಾಪ್ ಮಾಡ್ತಾರೆ. ನೀವು ಹೇಳ್ತಿದ್ದೀರಾ, ಬಟ್ ತಪ್ಪು ಹೇಳ್ತಿದ್ದೀರಿ. 2006 ಇದನ್ನ ಕೇಳಿಸ್ಕೊಂಡು ಉತ್ತರ ಕೊಡಿ ಸರ್. ಪಬ್ಲಿಕ್ ಮೆಮೊರಿ ನೀವು ಅನ್ಕೊಂಡಷ್ಟು ವೀಕ್ ಇಲ್ಲ ಸರ್. 2006ರಲ್ಲಿ ಪ್ರತಿಭಟನೆ ಆಯ್ತೋ ಇಲ್ವೋ, ರೈತರು ಬೀದಿಗೆ ಇಳಿದಿದ್ರೋ ಇಲ್ವೋ, ಕುಮಾರಸ್ವಾಮಿ ಅವರು DLF ಕಂಪನಿ ಹಿಂದೆ ಸರ್ದ ಮೇಲೆ ಬಗ್ಗದ್ರು ಅನ್ನೋದು ನಿಜಾನ ಸುಳ್ಳು ಅದನ್ನ ಹೇಳ್ಬೇಕು. ರೈತರ ಹಟ್ಟಕ್ಕಲ್ಲ ಕುಮಾರಸ್ವಾಮಿ ಅವರು ಬಗ್ಗಿದ್ದು, ಜನ ಮರ್ತಿಲ್ಲ. ಹೇಳಿ ಅಶ್ವಿನ್ ಅವರೇ, ಕರೆಕ್ಟ್ ಹೇಳಿ. ಹೇಳ್ತೀನಿ, 1 ನಿಮಿಷ ನಾನು ಮಾತಾಡಿದ್ಮೇಲೆ ನೀವು 100 ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ. 1 ನಿಮಿಷದಲ್ಲಿ 10 ಸುಳ್ಳು ಹೇಳಿದ್ರೆ ತಡೆಯಕ್ಕೆ ಬೇಡ. ಅಯ್ಯೋ, ಸುಳ್ಳು ಹೇಳೋದಾದ್ರೆ ನೀವು ಚಾನಲ್ ಅವ್ರು ಕೂತ್ಕೊಂಡೇನು ಇಲ್ಲಿ ನೀವು ಸುಳ್ಳು ಹೇಳೋದನ್ನ ಬಂದಿದ್ದೀನಿ ಮಾತಾಡ್ಬೇಕಂದ್ರೆ ನೀವು 1 ನಿಮಿಷ ಬಿಡಿ. ನಿಜ ಹೇಳಿ. DLF ಅವ್ರು ಬಂದ್ರಲ್ಲ ಮೇಡಮ್, PPP ಮಾಡೆಲ್ ತಂದ್ರಲ್ಲ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡೆಲ್ ತಂದ್ರಲ್ಲ, DLF ಕಂಪನಿ ಅವ್ರು ಬಂದು 400 ಕೋಟಿನ ಸರ್ಕಾರಕ್ಕೆ FD ಇಡ್ತಾರೆ. ಇಲ್ಲಿ ಕಾಂಗ್ರೆಸ್ ಅವರು 18,000 ಕೋಟಿ ಸರ್ಕಾರದ ಹಣ ತಗೊಂಡೋಗಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲಿ PPP ಮಾಡೆಲ್ ಅಂದ್ರೇನು? ಸರ್ಕಾರದಿಂದ 1 ರೂಪಾಯಿ ವ್ಯಯ ಆಗ್ಬಾರ್ದು, ತೆರಿಗೆದಾರನಿಗೆ ಹೊರೆ ಆಗ್ಬಾರ್ದು ಅಂತ ಕುಮಾರಣ್ಣ ಅವರು ಅವತ್ತು ಮಾಡಿ DLF ಅವರು 400 ಕೋಟಿ ಆಲ್ರೆಡಿ ಇಟ್ಟಿರ್ತಾರೆ ಮೇಡಮ್ FD ನ. ಇದೊಂದು ಬರ್ತೀನಿ ನಾನು, ಈಗ ನಮ್ಮ ಟಾಪಿಕ್ ಬರೋಣ. 2006ರಲ್ಲಿ ಇದೇ ಕಾಂಗ್ರೆಸ್ ಅವರು ಟೌನ್ಶಿಪ್ ಬೇಡ ಅಂತ ಹೋರಾಟ ನಡೆಸ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆಯ್ತಾ? ಪ್ರಾಜೆಕ್ಟ್ ಅಲ್ಲಿ ರೈತರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಡ್ರಾಪ್ ಮಾಡಿ ಏನಕ್ಕೆ 2018ರಲ್ಲಿ ಬಂದಾಗ ಅದೇ ಕುಮಾರಣ್ಣ ಅವರು ಟೌನ್ಶಿಪ್ ನ ಕೈಗೆ ಎತ್ಕೊಳ್ಬೋದಿತ್ತಲ್ವಾ? ಮಾಡಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರೇನಾಗಿದೆ, ನೀವು ಕೂಡ ಆಕ್ಟ್, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಅಲ್ಲಿ ನೀವೇನಕ್ಕೆ ಮಾಡ್ತಿದ್ದೀರಾ? ಅದಕ್ಕೆ ಅಂತಾನೆ LARR ಅಂತಿದೆ, ಲ್ಯಾಂಡ್ ಅಕ್ವಿಸೇಷನ್ ರೀಸೆಟ್ಲ್ಮೆಂಟ್ ರಿಹ್ಯಾಬಿಲಿಟೇಷನ್ ಸೆಟ್ಲ್ಮೆಂಟ್ ಅಂತ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯವಿಟ್ಟು. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳು ನೋಟ್ ಮಾಡಿದ್ದಾರೆ, ಈ ಪ್ರಾಜೆಕ್ಟ್ ಫೈನಾನ್ಷಿಯಲ್ ಫೀಸಿಬಲ್ ಅಲ್ಲ, 18,000 ಕೋಟಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಇಲ್ಲಿ BMRDA 3,500 ಕೋಟಿಗೆ ಸಾಲ ಕೇಳಿದ್ದೀರಾ, BDA 1,450 ಕೋಟಿ ಸಾಲ ಕೇಳಿದ್ದೀರಾ, ಹುಡ್ಕೋ 10,000 ಕೋಟಿ ಸಾಲ ಕೇಳಿದ್ದೀರಾ. ಇಷ್ಟರಲ್ಲೂ BMRDA ಎಲ್ಲಿಂದ ದುಡ್ಡು ಕೊಡ್ಬೇಕು? ನೀವು ರೈತರ ವಿಚಾರ ಎಷ್ಟು ಈಸಿಯಾಗಿ ನೀವು ಕೂಡ ರಿಯಲ್ ಎಸ್ಟೇಟ್ ಟರ್ನ್ ಆಗ್ಬಿಟ್ರಿ ನೋಡಿ. ನಿಮ್ಮ ಮಾತು ರಿಯಲ್ ಎಸ್ಟೇಟ್ ಕಡೆ ಟರ್ನ್ ಆಗೋಯ್ತು. ಮಣ್ಣಿನ ಮಗ ಕುಮಾರಸ್ವಾಮಿ, ನೀವು ಲೆಕ್ಕಾಚಾರ ಅಲ್ಲ, ರೈತರ ಬಗ್ಗೆ ಮಾತನಾಡಬೇಕಿತ್ತು. ಸರ್ಕಾರ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದೆ, ಅದರಲ್ಲೂ ಸರ್ಕಾರದ ದುಡ್ಡು 18,000 ಕೋಟಿ ಬಳಸ್ಕೊಂಡು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿದೆ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ರೈತರು ಇದ್ರಲ್ಲ ಮೇಡಮ್,
ಉದಾಹರಣೆಗೆ 500 ರೈತರು ಪಾಣಿದಾರನ ತಗೊಂಡ್ರೆ ಸರಿ. 455 ರೈತರು ವಕಾಲತ್ ನಡೆಸಲಿಕ್ಕೆ ಅವ್ರ ಕೇಸ್ ನಡೆಸಿ ಅಂತ ಕಂಪ್ಲೇಂಟ್ ವಕಾಲತ್ ಕೊಟ್ಟಿದ್ದಾರೆ. ಇವರೆಲ್ಲ ರೈತರಲ್ವಾ? ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಅದೇ ಭಾಗದ ಜನಪ್ರತಿನಿಧಿಗಳು ಅಂತ. ನೀವು ಯಾವ ಬಾಯಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳ್ತಿದ್ರ? 5,000 ಪಾಣಿದಾರರಿದ್ದಾರೆ. ಆಯ್ತು ಆಯ್ತು ಭೈರಪ್ಪ ಅವರಿದ್ದಾರೆ ಸರ್. 8 ನಿಮಿಷ ಆಯ್ತು, ನಾನು ಇನ್ನೊಬ್ರು ಪ್ಯಾನಲಿಸ್ಟ್ ಮಾತಾಡ್ತಿಲ್ಲ ಅಶ್ವಿನಿ ಅವರೇ. I will come back. I will come back. 5,000 ಮೇಡಮ್ ಹೇಳ್ತೀನಿ. ಇದೇ ಇದು ಡೇಟಾ. ಇಲ್ಲಿ ಶಾಂಭವಿ ಅವರಿದ್ದಾರೆ, ಬೈರಣ್ಣ ಅವರು, ಇವರೆಲ್ಲರೂ ಹೇಳ್ತಾರೆ 6 ಲಕ್ಷ, ವೀರೇಶ್ ಅವರು ಇದ್ದಾರೆ, 6 ಲಕ್ಷ ಪ್ರತಿನಿತ್ಯ 6 ಲಕ್ಷ ಲೀಟರ್ ಹಾಲು ಹೋಗ್ತಿದೆ. ಮತ್ತೆ ಮೇಡಮ್ ಈಗ ಫಸ್ಟ್ ಫೇಸ್ ಅಲ್ಲಿ ಅಧಿಸೂಚನೆ ಹೊರಡಿಸಿದಾರಲ್ಲ, ಅದ್ರಲ್ಲಿ ಏನ್ ಗೊತ್ತಾ, 80% ರೈತರು 10 ಕುಂಟೆ 20 ಕುಂಟೆ 30 ಕುಂಟೆ ಇಟ್ಕೊಂಡಿದ್ದಾರೆ. ಸರ್ಕಾರದಿಂದ ಪರಿಹಾರ ಕೊಡುವಂತದ್ದು ನೀವು ಅಲ್ಲಿ ಬಿಡದಿನಲ್ಲಿ ಹೋಗುವ ಸೈಟ್ ತಗೊಳಕ್ ಆಗಲ್ಲ. ಸರಿ ವೀರೇಶ್ ಅವರು ಕ್ಷಮೆ ಇರ್ಲಿ, ನಾನು ಭೈರಪ್ಪ ಅಂತ